ಅಲ್ಲ ರೀ, ಹಳ್ಳಿ ಜನ ನಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾರೆ ಅಂತ ಇಲ್ಲಿ ಕರೆಸ್ಕೊಂಡು ಲೇಡೀಸ್ ಕೈಲಿಂದ ಅವಮಾನ ಮಾಡಿಸ್ತಾ ಇದ್ದಾನೆ ಅವನು. ಅಲ್ಲಿ ಕಂಪ್ಲೇಂಟ್ ಅಗೇನ್ಸ್ಟ್ ಹಿಮ್ ಶೋಯಿಂಗ್ ಹಿಟ್ ಇನ್ ದೊಣ್ಣೆ. ಸರ್, ದಟ್ ಫೆಲೋ ಕಮಿಂಗ್ ಸರ್. ನಿಲ್ಲಿಸ್ರಿ, ಗಾಡಿ ನಿಲ್ಲಿಸ್ರಿ. ಅವರ್ ಡಿಪಾರ್ಟ್ಮೆಂಟ್ ಪರ್ಸನ್ ಇಸ್ ಕಮಿಂಗ್. ಐ ಸೇ ಸ್ಟಾಪ್ ದ ವೆಹಿಕಲ್. ಡೋಂಟ್ ಕ್ವೆಶ್ಚನ್ ಹಿಮ್. ಹೋಗ್ರಿ ಬೇಗ ಹೋಗ್ರಿ. ರೇ, ಆ ಫೀಲ್ಡ್ ಹತ್ರ ನೋಡ್ಲಿಲ್ಲ, ಊರಲ್ಲಿ ನೋಡ್ಲಿಲ್ಲ. ಪ್ರಾಪರ್ ಪ್ಲೇಸ್ ಐ ಸೇ. ಬ್ಲಡಿ ಇಡಿಯಟ್. ನಿಮ್ಮ ಹಾರನ್ ತಗೊಂಡು ತಿಪ್ಪಾಗಿ ಬಿಸಾಕ್ರಿ. ಬೇಡ ಅನ್ಬೇಡಿ ಸರ್, ಹಾಕ್ಸ್ಕೊಳ್ಳಿ ಸರ್, ಹಾಕ್ಸ್ಕೊಳ್ಳಿ. ಒಪ್ಸ್ಕೋಬೇಕು ಸರ್, ಒಪ್ಸ್ಕೋಬೇಕು. ನಮ್ಮ ಊರಿನ ಗೌರವ ಸರ್ ಇದು. ಒಪ್ಸ್ಕೊಳ್ಳಿ ಸರ್. ವಾಟ್ ಯು ಥಿಂಕ್ ಆಫ್ ಮೀ? ಐ ಸೇ ಯು ಸೆಡ್ ಆಲ್ ವಿಲೇಜ್ ಪೀಪಲ್ ವಿಲ್ ವೆಲ್ಕಮ್ ಯು ವಿತ್ ಗಾರ್ಲ್ಯಾಂಡ್, ಬಟ್ ಆರ್ ಯು ಅವೇರ್ ಆಫ್ ವಾಟ್ ಹ್ಯಾಪೆಂಡ್ ವಿತ್ ಮೀ? ಐ ಸೇ ಅಲ್ಲ ಸ್ವಾಮಿ, ನಾನು ಇಲ್ಲಿ ಬಂಡೇಳಿ ಗೇಟ್ ತವ ಕಾಯ್ತಿದ್ದೆ, ನೀವು ಇತ್ಲಾಗಿದ್ದ ಬರ್ತಾ ಇದ್ದಾರಲ್ಲ ಸ್ವಾಮಿ. Some woman, some agrarian woman, she bad-mouthing me. A foul language. Who does she think I am? What she's showing me? What she? ಹಿಟ್ಟಿನ ದೊಣ್ಣೆ ಸರ್, ಹಿಟ್ಟಿನ ದೊಣ್ಣೆ. Hittin donne. She's showing me hittin donne. Hittin donne. Threatening me, I say. ಎಲ್ಲ ಸ್ಪೆಷಲ್ಗೆಲ್ಲ ಅರೇಂಜ್ಮೆಂಟ್ ಮಾಡ್ಬಿಟ್ಟು. Henry special. I will report you. You'll be thrown out of service. ನಿಮ್ಗೆ ವಜಾ ಮಾಡಿ ಒಂದು ಮನೆ ಕಳಿಸ್ಬಿಡ್ತೀನಿ. ಅಯ್ಯೋ ಸ್ವಾಮಿ, ನಿಮ್ ಕಾಲಿ ಬಿಡ್ತೀನಿ ಸ್ವಾಮಿ. ಸ್ವಾಮಿ ಸ್ವಾಮಿ ಸ್ವಾಮಿ, ನಂದು ಏನು ತಪ್ಪಿಲ್ಲ ಸ್ವಾಮಿ. ಸಾಂದ್ರ ಬೇಸಾಯಕ್ಕೆ ಅಂತ ಕುಳುವಾಡಿ ಕರಿಗಿನ ಜಮೀನ ಆಯ್ಕೆ ಮಾಡ್ಕೊಂಡಿದ್ವಿ ಸ್ವಾಮಿ. ಈ ಊರಿನ ಗೌಡ್ಗಳು ಏನು ಮಾಡ್ದಂಗೆ ತೊಂದರೆ ಕೊಟ್ಬಿಟ್ರು ಸ್ವಾಮಿ. ಅಷ್ಟೆಲ್ಲ ಸ್ವಾಮಿ, ಗ್ರಾಮ ಸೇವಕ ಆಗಿದ್ದಕ್ಕೆ ಇಲ್ಲಿ ನೋಡಿ ಸ್ವಾಮಿ, ಇಲ್ಲಿ ನೋಡಿ ನಂಗೂ ಹೆಂಗ್ ಕೊಡ್ದವ್ರೆ. ಇಲ್ಲಿ ನೋಡಿ ಸ್ವಾಮಿ, ಇಲ್ಲಿ ಈ ಕಾಲ್ ನೋಡಿ ಸ್ವಾಮಿ. ತಪ್ಪಾಯ್ತು ಸ್ವಾಮಿ, ಈ ಬಡವನ್ ಕೈ ಬಿಡಬೇಡಿ ಸ್ವಾಮಿ, ಕೆಲಸದಿಂದ ಕಿತ್ತಾಕ್ಬಿಡಿ ಸ್ವಾಮಿ. ನಿಮ್ಮ ಮಕ್ಕಳು ಅಂದ್ಕೋ ಸ್ವಾಮಿ. Atrocity and assault. Yes, sir. Section 324. Read with 3 clause 1. Atrocity and assault case. Get up, I say. Get up. ಹೇಳ್ರಿ. You file criminal case against that lady. Also, Gaudru Mela. You file one case. And hitting Tonni in that lady's hand. ಗೊತ್ತಾಯ್ತೇನ್ರಿ? ಬನ್ರಿ, ಹೊರಡೋಣ. ಸ್ಟಾರ್ಟ್ ಮಾಡ್ರಿ ಗಾಡಿನ. ಓಟ್ ಬರ್ತೀರಾ ಸ್ವಾಮಿ? I'll never ever forget this. In my career, I have not seen. ಇಟ್ಟಿನ ದೊಣ್ಣೆ. ತಗೊಳ್ರಿ ನಿಮ್ಮ ಹಾರನ. Go and file the complaint, I say. Never seen such a thing in my life. That lady showing me. ಏನ್ರಿ ಅದು? ಹಿಟ್ಟಿನ ದೊಣ್ಣೆ ಸರ್, ಹಿಟ್ಟಿನ ದೊಣ್ಣೆ. Forget it, I say. ಒಂದ್ಸಲ ಕೆಳಗಿಂದ ಎಳ್ಕೊಳ್ಳಿ ಉಸಿರನ್ನ. ಆಗಕ್ಕಿಲ್ಲ ಸ್ವಾಮಿ, ಉಸಿರು ಎಳ್ಕೊಂಡ್ರೆ ಸೊಂಟದಾಗೆ ಜೀವ ಹೋದಂಗ ಆಯ್ತದೆ. ಯಾವ ದ್ರಾಬೇರಿ ಕರ್ಕೊಂಡ್ ಬಂದಿದ್ರು ನಿಮ್ಮನ್ನ ಈ ಆಸ್ಪತ್ರೆಗೆ? ನಾನೇ ಸ್ವಾಮಿ, ನಾನೇ. ಯಾಕೆ ಸ್ವಾಮಿ? ಇನ್ನೊಂದು ಸ್ವಲ್ಪ ಲೇಟಾಗಿ ಕರ್ಕೊಂಡ್ ಬಂದಿದ್ರೆ ಇವನ್ ಪರಂಧಾಮಕ್ಕೆ ಹೋಗ್ಬಿಡ್ತಾ ಇದ್ದ. ಸ್ವಾಮಿ, ಯಾಕೆ ಅಪ್ಸಕ್ನ ನೋಡ್ತೀರಿ? ಇವನೊಬ್ಬ ಡಾಕ್ಟರ್ ಅಪ್ಪಣ್ಣ ಇದ್ದಾನೆ ಅಂತ ಹೇಳ್ಬಿಟ್ಟು ಪೇಷಂಟ್ಗಳನ್ನ ಸಾಯೋ ಸ್ಟೇಜಲ್ಲಿ ತಂದು ಮಲಗಿಸ್ತೀರಲ್ರಿ. ನಾನೀಗ ಏನ್ ಮಾಡ್ಬೇಕು ನೋಡಮ್ಮ. ಇವನಿಗೆ ಜಾಂಡೀಸು, BP, ಬ್ಲಡ್, ಶುಗರು, ಕಣ್ಣು, ಮೂಗು, ಸರ್ವಾಂಗನೂ ಚೆಕ್ ಮಾಡ್ಬೇಕು. ಎಸ್ ಡಾಕ್ಟರ್. ಸ್ವಾಮಿ, ನಮ್ಮವ್ರಿಗಾಗಿರೋದು ಉಳುಕು, ಮರ ಎತ್ತಕ್ಕೂ ಉಳುಕು ಅಷ್ಟೇಯಾ? ಡಾಕ್ಟರ್ ನೀನೋ ನಾನೋ? ನೀವೇ. ಹಾಗಾದ್ರೆ ನನ್ ಕೆಲಸ ಮಾಡಕ್ ಬಿಡು, ಮಧ್ಯ ಅಳ್ಳಾಡಿಸ್ಬೇಡ ನೀನು. ಈ ಬಾಡಿನ ಚೆನ್ನಾಗಿ ಟೆಸ್ಟ್ ಮಾಡೋದಲ್ವೇನ್ರಿ ಏನೇನು ಐಬಿದೆ ಅಂತ ನಮಗ್ ಗೊತ್ತಾಗೋದು? ನೀವು ಹಳ್ಳಿ ಜನ ಇದಿರಲ್ಲ, ಅನುಮಾನ 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 ಅನುಮಾನದಲ್ಲೇ ಸತ್ತು ಹೋಗ್ಬಿಡ್ತೀರಿ. ರೀ ಸಿಸ್ಟರ್, ಇವ್ರನ್ನ ಕರ್ಕೊಂಡೋಗಿ ಯೂರಿನ್ ಟೆಸ್ಟು, ಸ್ಟೂಲ್ ಟೆಸ್ಟು, ಬ್ಲಡ್ ಟೆಸ್ಟು ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿ ನಂಗೆ ರಿಪೋರ್ಟ್ ತಂದ್ಕೊಡಿ. ಎಮರ್ಜೆನ್ಸಿ ಇದ್ರೆ ಬೇಕಾದ್ರೆ ಕುಯ್ದು ಬಿಡೋಣ. ಅವ್ರು ಹೇಳಿದ್ರಲ್ಲ, ಅವೆಲ್ಲ ಏನ್ ಪರೀಕ್ಷೆಗಳು? ಮಲ, ಮೂತ್ರ, ರಕ್ತ ಪರೀಕ್ಷೆಗಳು ಅಂತ. ಈಗ ಬನ್ನಿ, ಅಡ್ವಾನ್ಸ್ ದುಡ್ಡು ಕಟ್ಟಿ. ನೋಡ್ರಿ, ರೈಟ್ ವೆರ್ಟೆಬ್ರಾ ಟ್ವಿಸ್ಟ್ ಆಗಿ ಲೆಫ್ಟ್ ವೆರ್ಟೆಬ್ರಾ ಮೇಲೆ ಬಿದ್ದೋಗ್ಬಿಟ್ಟಿದೆ. ಏನ್ ಸ್ವಾಮಿ ಹಂಗಂದ್ರೆ? ಹಾಗಂದ್ರೆ ಬಲಗಡೆ ವೆರ್ಟೆಬ್ರಾ ಎಡಗಡೆ ವೆರ್ಟೆಬ್ರಾ ಮೇಲೆ ಬಿದ್ದುಬಿಟ್ಟಿದೆ ಅಂತ ಅರ್ಥ. ಬಲಗಡೆ ಬ್ರಾವು, ಎಡಗಡೆ ಬ್ರಾವು. ಅಯ್ಯೋ, ಅದು ಬ್ರಾವೋ ಅಲ್ಲ ಕಣಯ್ಯ, ಬ್ರಾ ವರ್ಟೆಬ್ರಾ. ಅದೇನೋ ಬ್ರಾ. ಅದು ಒಂದ್ರ ಬೇಕಂತ ಕುಂತ್ಕೋಬಾರ್ದೆ. ನೀವ್ಯಾಕ್ರಿ ಕಿಸಿತಾ ಇದ್ದೀರಾ? ಒಂದ್ರ ಮೇಲೆ ಒಂದು ಬಿದ್ದು ಅವ್ರು ಬದುಕಿದ್ದಾರೆ ಅಂದ್ರೆ ಯಾವ್ದೋ ಜನ್ಮದ ಪುಣ್ಯ ಮಾಡಿರ್ಬೇಕು. ನಿಮ್ ಕುಲದೇವರೇ ಅವ್ರನ್ನ ಕಾಪಾಡಿದ್ದಾರೆ, ಇಲ್ದವ್ರು ಬದುಕಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಸ್ವಾಮಿ, ಅಂದ್ರೆ ಈಗ ಹೆಂಗ್ ಸರಿ ಮಾಡೋದು? ಚಿಂತೆ ಬಿಡಿ, ಅಪ್ಪಣ್ಣ ಇದ್ದಾನಲ್ಲ, ನಾನು ನೋಡ್ಕೋತೀನಿ. ನರ್ಸಮ್ಮ, ಹೇಳಿ ಡಾಕ್ಟ್ರೇ. ಇವ್ರ ಕಡೆ ಪೇಷಂಟ್ ಅಡ್ಮಿಟ್ ಮಾಡ್ಕೊಂಡು ಡೈಲಿ 4 ಟೈಮ್ ಅಲ್ಟ್ರಾ ವೈಲೆಟ್ ಹೀಟ್ ಕೊಡಿ, 3 ಸಲ ಕರೆಂಟ್ ಕೊಡಿ. ಅರ್ಥ ಆಯ್ತಾ? ಎಸ್ ಡಾಕ್ಟ್ರೇ. ಯೋಚನೆ ಮಾಡಬೇಡಿ, ಅಪ್ಪಣ್ಣ ಕೈ ಇಟ್ರೆ ಎಲ್ಲ ಕ್ಲೀನು. ಕರೆಂಟ್ ಮಹಿಮೆ ನೋಡಿ.
ಗಾಡಿಯಾ ತಡಪಡಾಯಿಸ್ಕೊಂಡು ಹೆಂಗಾರ ಕುಂತ್ಕೊಳಕ್ಕಾದ್ರೆ ಕುಂತ್ಕತಿದ್ವಿ. ಬಂಡಿ ಮಗ ತಗೊಬಂದು ಆ ಕರೆಂಟ್ ಕೊಡಿಸ್ಬಿಟ್ಟು ಒಟ್ಟಿಗೆ ನಿಗತ್ಕೊಳಕ್ ಮಾಡ್ಬಿಟ್ಟಲ್ಲೋ. ಏನ್ಲ ನಿಂದು? ನಾನೇನ್ ಮಾಡ್ಬಿಟ್ಟೆ? ಇದ್ರಾಗ ನಂದೇನದೇ ಮಿಸ್ಟಿಕು. ಬಡ್ಡಿ ಮಕ್ಕಳು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕರ್ಕೊಂಡು ಹೋದ್ನಪ್ಪ. ನಿಮ್ ಬಾಲದುಬ್ರ ಎಡಿಗೆ ಬಂದು ಕುತ್ಕೊಂಡ್ರೆ ನಾನೇನ್ ಮಾಡನೆ? ನಿಮ್ ಗಾಚಾರ ಸರಿ ಇಲ್ಲ ಅಷ್ಟೇ. ಏನ್ ಕಾಣೋಣ ಅದು ಬ್ರಾವು. ಅದೇ ಕಲ ಆ ಡಾಕ್ಟರ್ ಕಳ್ಳನ್ ಮಗ ಫೋಟೋ ತೋರ್ಸ್ಕೊಂಡಂಗೆಲ್ಲ ಹೇಳೋನೆ. ಈಗ ನಿಂಗೆ ಹೇಳಿದ್ರು ಅರ್ಥ ಆಯ್ಕಿಲ್ಲ ಬಿಡು. ನೀ ಹೇಳ್ದಂಗೆ ನಮ್ಗೆ ಆಚಾರಗಳು ಎಡದ ಬಲಿಕೆ ಬಲದ ಎಡಿಕೆ ಬಂದು ಮೆಟ್ಕೊಂಡ್ರೆ ನೀ ಏನ್ ಮಾಡಿಯೇ? ಮತ್ತೊಮ್ಮೆ ಗಾಡಿಯ ಶಿವನೇ, ಇದೊಂದು ಕಮ್ಮಿ ಇತ್ತು ಕಣ, ಇದ್ನೂ ನೋಡ್ಬಿಟ್ಟು. ನಿಮ್ ಮೂಗೆಲ್ಲ ಏನು ಅಡ್ರಸ್ಕೊಂಡದ ಗಬ್ಬು ನಾತ, ಇದ್ರೊಟ್ಟಿಗೆ ಉಚ್ಚೆ ಗುಂಡಿ. ಇದನ್ನೇನು ಅರಮನೆ ಅನ್ಕೊಂಡ್ರ? ನಾತ ಬರ್ದೆ ಎಲ್ಲಾನು ಉಚ್ಚೆ ಗುಂಡಿಲೆ ಮಾಡ್ಕೋಬೇಕಿಲ್ಲಿ. ನೀವ್ಯಾರೋ ಕಾಣೆ ಅಲ್ಲ, ಇಲ್ಲಿ ಯಾಕಿದ್ದೀರೋ ಅಂತ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಕೇಳ್ತಾ ಇದ್ದೀರೋ? ದೊಡ್ಡೇಗೌಡನ ಕೊಪ್ಲಲ್ಲಿ ರಂಗೇಗೌಡ ಅಂತ ಬಿದ್ದ, ಯಾರಿಗಾರ ಗೊತ್ತಿರಲ್ಲ. ಅವನು ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕ್ದ. ಅವನು ಕುಂಟ್ಕಾಲ ಎತ್ಕೊಂಡಿದ್ದ ತಲೆ ಮೇಲೆ ಹಂಗೆ ಅಯ್ಯ ಊಟ ಮಾಡೋಕ್ಕೂ ಬಿಡಲ್ವಲ್ಲ. ಬುಲ್ಡೆ ಎಲ್ಡ್ ಭಾಗ ಇದೇ ಕೈಯಲ್ಲಿ ಗೋರ್ಕಂಡುದ್ದೆ ಸೀದಾ ಸ್ಟೇಷನ್ಗೆ ಬಂದೆ. ಮಳ್ರು ಕೊಲೆ ಕೊಲೆ ಕೇಸು ಕಂಡ್ರಲ್ಲ ನಂದು. ಯಾಕಿಲ್ಲಿದೆಯಾ ಅಂತ ಕೇಳ್ತೀರಾ? ಯಾಕ್ರೋ ಕಿರ್ಚಿದ್ದು? ನಿಮ್ಗೆ ನಾವು ಲಾಳ ಕಟ್ಟಿದ್ವಾ? ಅವ್ರು ಮಾಡಿದ್ ಕೇಳಿ ನಮ್ ಜೀವ ಮಿಳ್ಳನ್ಬಿಡ್ತು. ಏನ್ ಮಾಡೋನಂತೆ? ಕೊಲೆ ಕೊಲೆ ಮಾಡೋರಂತಲ್ಲ ಸ್ವಾಮಿ. ಕೊಲೆ ಕೊಲೆಯ ಹಂಗಂತ ಹೇಳ್ಕಂಡ ಇವನು ರಂಗೇಗೌಡ್ರ ಮನೆಗೆ ಕಳ್ತನಕ್ಕೆ ಹೋಗಿದ್ದ. ಸುಮ್ಕಿರಿಸ, ಆ ಮನೆ ಹೆಂಗಸರೇ ಇಟ್ಕೊಟ್ಬಿಟ್ರು. ಕೊಲೆ ಮಾಡ ಮಕಾನ ಇದು. ಸುಮ್ಕೆ ಕೂತ್ಕೊಳ್ಳಿ, ತಲೆ ತಿನ್ಬೇಡಿ. ಇವ್ರನ್ನ ಯಾವ ಊರಿಂದ ಹಿಡ್ಕೊಂಬಂದವನು? ಲವ್ ಈ ಪಾಟಿ ಬುಲ್ಡೆ ಬುಟ್ಟಲ್ಲ ಹೆಂಗ್ಲ? ಅಣ್ಣ ಹೆಂಗೆ ಅಂದ್ರೆ ಕಳ್ರಿಗೆ ಯಾರನ್ನ ಬೆಲೆ ಕೊಟ್ಟರು, ಅದೇ ಕೊಲೆಗಾರ ಅಂದ್ರೆ ಎಂಥ ಬೆಲೆ. ಈಗ ನಮ್ಮ ಬೀದಿಲಿ, ನಮ್ಮ ಮಟ್ಟಿಲಿ, ಜೈಲಲ್ಲಿ, ಅಷ್ಟೇ ಯಾಕೆ ಸ್ಟೇಷನಲ್ಲಿ, ಕೋರ್ಟಲ್ಲಿ ಎಲ್ಲೂ ಬೆಲೆ ಕೊಡೋದಿಲ್ಲ ಕಣ. ಅದೇ ಕೊಲೆಗಾರ ಅಂತಂದ್ರೆ ಎಂಥ ಬೆಲೆ. ಈ ಕೊಲೆಗಾರಂಗಿರೋ ಬೆಲೆ ಕಳ್ತನ ಮಾಡೋನ್ಗಿರಕ್ಕಿಲ್ಲ ಕಣ. ಈಗ ನೀನೇ ನೋಡು, ನಾನು ಕಳ್ಳ ಅಂತ ಗೊತ್ತಾದಟ್ಗೆ ಹೆಂಗ್ ಸದರವಾಗಿ ಮಾತಾಡ್ತಿದ್ಯೆ. ಅದೇ ನನ್ನ ಕೊಲೆಗಾರ ಆಗಿದ್ದಿದ್ರೆ ನಾನು ಕಡೆಗೆ ತಿರಿಕೊಂಡು ಮಾತಾಡೋಕೆ ಎದೆ ಬತ್ತಿತ್ತ ನಿಂಗೆ. ಇವ್ರ ಹತ್ರ ಎನ್ಕ್ವೈರಿ ಮಾಡ್ರಿ. ನಮಸ್ಕಾರ. ಯಾರು ಇಲ್ವಮ್ಮ ಮನೇಲಿ? ಮಾತಾಡಬೇಕಿತ್ತು. ಯಾರು ಬೇಕಾಗಿತ್ತೋ ನಿಂಗೆ? ಹಾಗಲ್ಲಮ್ಮ, ಇವತ್ತು ಊರಲ್ಲಿ ಫೀಲ್ಡ್ ಅಲ್ವಾ, ಸ್ವಲ್ಪ ಈ ಕಡೆ ಬಂದು ನಮ್ಮ ಸಾಹೇಬ್ರ ಹತ್ರ ಮಾತಾಡಿ ಬನ್ನಿಮ್ಮ. ನಾನ್ ಯಾಕೋ ಬಂದ್ ಮಾತಾಡ್ಲಿ? ಯಾವನೋ ನಿನ್ ಸಾಹೇಬ?
ನನ್ ಸಾಯ್ಬ ಒಳಗವನೆ ಹೋಗ್ರ ಮುಚ್ಕೊಂಡು. ನೋಡಿ, ಇದು ಅಫಿಷಿಯಲ್ ಮ್ಯಾಟರ್. ಈ ವಿಷಯ ಹಂಗಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಕಿರ್ಗುರು ಅಂದ್ರೆ ಸದ್ರ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅಮ್ಮಿಕೊಂಡು ಹೋಯ್ತಾ ಇರಿ, ಇಲ್ಲ ಅಂದ್ರೆ ಆಟೆಯ ಇರಕ್ಕಿಲ್ಲ. ಹೇಳ್ತಾವ್ನಿ ಹೋಗ್ರು. ಹೇಳ್ತಾ ಇಲ್ವಾ ಹೋಗ್ರಿ ಅಂತ? ಏನ್ ನೋಡ್ತಾ ಇದೀರಾ ನಿಂತ್ಕೊಂಡು? ಹೋಯ್ತಾ ಇರ್ಬೇಕಷ್ಟೇ. ನಿಮ್ ಗಾಡಿಯ ಇನ್ನೊಂದ್ ದಪ್ಪ ಏನಾರು ಕಿರ್ಗುರ್ ಕಡೆ ಕಾಲ್ ಹಾಕಿದ್ರೆ ಕಾಲ್ ಮುಟ್ಟಾಕ್ಬಿಡ್ತೀನಿ. ಬೇವರ್ಸಿಗಳ ಸಾಯ್ಬುಂತಾವ ಮಾತಾಡ್ಬೇಕಂತೆ. ಸಾಯ್ಬುಂತಾವ ಸೀಮೆಗಿಲ್ದಿರವ್ ನೀನು. ಓ ನಾಗಿ, ಲೇ ನಾಗಿ, ಗರ ಬಡ್ದಂಗ ಅದ್ಯಾಕ್ ಕುಂತಿದ್ದಿ? ಅವಳ ತಲೆಯಾಗ ದಯ್ಯ ಮೆಟ್ಕೊಂಡೈತೆ. ಮಕ್ಳಾಗ್ನಿಲ್ಲ ಅಂತ ಇವಸಿ ಹೇಳೋಳ್ಗೆ. ನೀನ್ ಮದ್ವೆ ಆಗಿ 8 ವರ್ಷ ಆಯ್ತವ, 4 ವರ್ಷ ಆಟೆಯ. ನಮ್ಮ ಅತ್ತಿಗೆಗೆ 8 ವರ್ಷ ಆಗಿದ್ರು ಮಕ್ಳಾಗಿರ್ಲಿಲ್ಲಪ್ಪ. ಈಗ ಚಿಂದಂತ 2 ಮಕ್ಳಾಗವೆ. ಅಲ್ಕೊಂಡ್ರೆ ಇವಳಿಂಗ್ ಸಪ್ ಮಾರ ಹಾಕೊಂಡ್ ಕುಂತ್ಕೊಂಡ್ರೆ ಯಾವ ಗಂಡಸ್ತಾನೆ ಹತ್ರ ಬಂದಾನ್ ಹೇಳು? ಇನ್ನೊಂದಪ್ಪ ಹೇಳೋಳ್ಗೆ. ಅವಳ ಗಂಡನು ಹಂಗೆ ಆಡ್ತಾನೆ ಆ ಕಾಳೆಗೌಡ. ನನ್ ಗಂಡನು ಹಂಗೆ ಆಡ್ತಿದ್ದ. ಮೊನ್ನೆ ಮುಟ್ ನೋಡ್ಕೋಬೇಕು ಹಂಗ್ ಕೊಟ್ಟಿವ್ನಿ. ಅಂತದೇನ್ ಮಾಡ್ದಕ್ಕ? ಅದೇನಾಯ್ತು ಗೊತ್ತೇನ್ರೆ? ಏನಾಯ್ತಕ್ಕ? ಏ ಸುಬ್ಬಾ, ಹೊಸದ್ರಲ್ಲಿ ಹೋದಾಗ ಬಂದಾಗೆಲ್ಲ ನಾನು ಹೆಡ್ತಿ ಅಂತ ಇದ್ದೆ. ಈಗೇನಾಯ್ತು? ಹೊಸದ್ರಲ್ಲಿ ಹಂಗೆ ಕಣವಿ. ದಿನ ಮಾಡಿದ್ರೆ ಕೆಲಸ ಅನ್ಸಲ್ವೇ? ಯಾವಾಗಲೂ ಒಂದಪ್ಪ ಮಾಡಿದ್ರೆ ನೋಡು ಖುಷಿ ಆಯ್ತದೆ ಮನಸ್ಸಿಗೆ. ಗೊತ್ತಾಯ್ತು, ಸುಮ್ಕೆ ಬಿತ್ಕೋ. ಓ ನನ್ ತವಚ್ಚದು ನಿಂಗೆ ಕೆಲ್ಸ ಅನ್ಸದು? ಸರಿ ಬಿಡು. ನಾನೇ ಅನ್ನ ಕರಿತೀನಿ. ಬನ್ರಪ್ಪ ಬನ್ರಿ, ನಮ್ ಸುಬ್ಬಯ್ಯ ಮಹಾರಾಜ್ರಿಗೆ ನನ್ನ ಹತ್ರ ಚದು ಕೆಲ್ಸ ಮಾಡ್ದಂಗ ಅನ್ಸ್ತದಂತೆ. ಮಹಾರಾಜ್ರು ಕೆಲ್ಸ ಕೊಟ್ರೆ ದೇವ್ರ ಮೆಚ್ಚಾನಿಯೇ. ನೀವೇ ಯಾರೋ ಬಂದು ಮಾಡ್ಕೊಂಡೋಗಿ. ಏನಂದೆ? ಹೇಳು ಮತ್ತೆ. ಸುಬ್ಬಯ್ಯ ಏನ್ ಮಾಡಿದ್ನೆ? ಸುಬ್ಬಯ್ಯ ಏನ್ ಮಾಡ್ದಂತವ? ನೀನು ಹೇಳ್ದಂಗ್ ಮಾಡೋಳೆ ಅಂತ ಕಾಲ್ ಕಟ್ಕೊಂಡ್ಬಿಟ್ಟ. ನೋಡ್ದ ಇವಳ. ಆಮೇಲೆ ನೀನ್ ಯಾವಾಗ ಹೇಳ್ತೀಯ ಅವಾಗೆಲ್ಲ ಬಂದು ಬಿಚ್ತಿಂದ ನೀ ಅಂದ. ನಮಕ್ಕ ಹೇಳು ಮತ್ತೆ. ಆಮೇಲೆ ರಾತ್ರಿ ಎಲ್ಲ ಏನಾಯ್ತೆ? 3 ಎತ್ತೋಳು 6 ಎತ್ತೋಳ್ಗೆ ಹೇಳದಂತೆ. ಹಂಗಾಯ್ತಿನ್ ಕತೆ. ಮುಚ್ಕೊಂಡು ಹೊರಗ್ ಬಾ, ಸಾಕು ತಾನ ಮಾಡಿದ್ದು. ಅಲ್ಲಯ್ಯ, ಏನೋ ನಿಮ್ಗೆ ಅನುಕೂಲ ಆಗ್ಲಿ ಅಂತ ಇದು ನೀನ್ ನಡ್ತಿದ್ದೀನಪ್ಪ. ಇದೆಲ್ಲ ಸರ್ಕಾರದ ಯೋಜನೆ, ಇದ್ರದ್ದೆಲ್ಲ ಫಲಾನುಭವಿಗಳಾಗ್ಬೇಕು ನೀವು. ಅವ್ರಷ್ಟು ಹೇಳಿದ್ರು ಯಾಕಂಗ್ ಜುಲ್ಮೆ ಮಾಡಿಯಾ? ಸುಮ್ಕಿರಮ್ಮ ನೀನು ಮಧ್ಯದಲ್ಲಿ ಬಾಯಕ್ ಬೇಡ. ನೆನ್ನೆ ಮನೆ ಊರಿಗೆ ಬಂದೋಳು, ನಿಂದೆ ಊರು ಕಬ್ಜಾ ಬಿಟ್ಟೈತೆ. ನಾವ್ ಮಾತಾಡ್ತೀವಿ ಗಂಡಸ್ರು. ಲೇ ಮಾರ ಕಡಿಯೋದ್ ಬಿಟ್ಬಿಟ್ಟು ಇಲ್ಲೇನ್ ಮಾಡ್ತಿದ್ದಿ? ಒಂದು ನೀನು ನಾವ್ ನೋಡ್ಕೋತೀವಿ. ಅಲ್ಲ ಅದು ಬೋಲ್ಡು ಅಂದಿಲ್ವಾ? ಹೋಗು. ಹೋಯ್ತೀನಿ ಈಗ ಮಾತಾಡು. ಏನಯ್ಯ ನಿಂದು? ಏನಂತೆ ನಮ್ ದಾನ ಮಕ್ಕಳಿಗೆ ಇನ್ನೊಂದಪ್ಪ ಹೇಳು. ಇದು ಸರ್ಕಾರಿ ನೀನು ಅದ್ ನೀನ್ ಹಾಕೊಂಡಿರೋ ಚಂದುಳಿ ಕನ್ನಡಕ ವಸಿ ತಗ್ಬಿಟ್ಟು ಮಾತಾಡು ನೋಡುವ. ಯಾಕವ? ಓ ನಾನು ಅವಾಗ್ನಿಂದ ನೋಡ್ತಾನೆ ಅದ್ನ ಹಾಕೊಂಡು ಅದ್ ಎಲ್ ನೋಡಿಯೋ ಅದ್ ಎಲ್ ಮಾತಾಡಿಯೋ ಒಂದು ಗೊತ್ತಾಗಿಲ್ಲ. ಏನ್ರಪ್ಪ ಇದು ಬಾಯ್ಗೆ ಬಂದಿದ್ದೆ ಮಾತಾಡ್ತೀರಾ? ಕಣ್ಣು ಓದ್ತಾ ಆಪರೇಷನ್ ಮಾಡಿ ಮೋದಿ ಡಾಕ್ಟರ್ ಕೊಟ್ರೆ ಕನ್ನಡಕ ಇದು. ಓ ಅದೇನು ಆಪರೇಷನ್ ಏನೋ ನಿನ್ ದೃಷ್ಟಿನೇ ಸರಿಗಿಲ್ಲ. ನೀವೇನ್ರಮ್ಮ ನೀವು? ನಾನ್ ಗ್ರಾಮ ಸೇವಕ, 10 ಹಳ್ಳಿ ಗ್ರಾಮದ ಸೇವೆ ಮಾಡ್ತಿರೋನು. ದಿನ ಬೆಳಗಾದ್ರೆ ನಿಮ್ ಕಷ್ಟ ಸುಖದ ಬಗ್ಗೆ ಯೋಚನೆ ಮಾಡ್ತೀನಿ. ನನ್ ಬಗ್ಗೆನ ಕೆಟ್ಟ ಮಾತಾಡ್ತೀರಲ್ಲ ನೀವು. ಮತ್ತಿದೇನಿದು? 100 ರೂಪಾಯಿ ಸಾಯ್ದು ಬೋರ್ಡು ಸರ್ಕಾರಿ ಯೋಜನೆ ಇಲ್ಲಿ ನಡ್ತೀನಿ ಅಂತ ನೀವೇನ್ ಹಿಂಗಾಡ್ತಿರಲ್ಲ? ಸರ್ಕಾರದ ಬೋರ್ಡು ಅಂತ ಎಲ್ ಬಂದಲ್ಲಿ ಚುಚ್ಬಿಡುವೆ. ಅಕ್ಕ ಏನಿವಯ್ಯ ಮುಟ್ಟಿದ್ರೆ ಬಿದ್ದೆ ಹೋದ. ಬಿದ್ರೆ ಬೀಳ್ತಾನ ಅವ್ನ್ ಕಲ್ತಿರೋ ಬುದ್ಧಿಗೆ. ನಡ್ರಿ ಲೇ ಬಾರರುದ್ರಿ ಕಿಸ್ಕೊಂಡ್ ಬಿದ್ದಿರೋ ನಾ ದೇಟೋತ್ ನೋಡಿ ಎದ್ ಮನೆಗೆ ಹೋಯ್ತದಂತ. ಅಯ್ಯೋ ನಿನ್ ಜನ್ಮಕ್ಕೆ. ಅಯ್ಯ ಹಾಳ್ ಮನೆ ಗಾಳಿ. ಗಂಡಕ್ಕೆ ತಕ್ಕೊಡ್ತಾರೆ. ಅದ್ಯಾವ ಸೀಮೆ ಸೀರೆ ಉಟ್ಕೊಂಡಿದ್ದೆ?
ರಾಗಿಸತೆ ಅದು ತೂರೈತಲ್ಲ ಮಗ ಎಂಕಿಸಿತವಳು ನೋಡು ಗಾಳಿಯೇ ನೋಡೋಳ್ ಪಜಿತಿಯ ಮೇಲಿಂದು ಕೆಳಗಿನ ಗಾಳಿಗೆ ತುರ್ಕೊಂಡು ಬುಣ್ಬುಣ್ಗೆ ಹಾಕ್ಬಿಟ್ಟಲ್ಲೇ ತೋರ್ತೀನಿ ಅಂದ್ರೆ ಬುಟ್ಟ ಗಾಳಿ ಮಾಡ್ತೀನಿ ಅದೇನಾರಿ ಎಲ್ಕಿಸ್ತಿ ನಿಂತವು ಇರೋದೇ ನಂತವು ಇರೋದಪ್ಪ ನಿಂತವು ಇರೋದ್ ನಂತವು ಇದ್ದಿದ್ರೆ ನಾ ಕೆಸಿತಿದ್ನೆ ಅಯ್ಯೋ ಅದೇನದ ಇನ್ನೊಂದಪ್ಪ ಹೇಳು ನೋಡ್ತೀನಿ ಲೇ ಕತ್ತಲ್ ಏನದ ಹೇಳು ಎಷ್ಟಪ್ಪ ಹೇಳಿದ್ರೆ ಅಷ್ಟೇ ನಿಂತವು ಇರೋದೇ ನಂತವು ಇದ್ದಿದ್ರೆ ನಾ ಕೆಸಿತಿದ್ನೆ ಅಂತ ನನ್ ಮಕ್ಕ ರಾಗಿಸಿದೆ ಇನ್ನೇನ್ ಮತ್ತೆ ಬೇವರ್ಸಿ ನಿಂದೇನ್ ಸೀಮೆಗಿಲ್ಲ ನಂದು ನಿಂದು ಒಂದೇ ಅಲ್ಲ ಬಾ ನೋಡೇ ಬಿಡ್ತೀನಿ ಸೀರೆ ಬಿಚ್ಚಿ ಸೀರೆ ಬಿಚ್ಚಿದ್ರೆ ನನ್ ಕೈಗಳ ಬೆಲ್ಲ ತಿಂತಿರ್ತವ ಇವತ್ ನಿನ್ ಮುಂದೆ ಲೆಕ್ಕ ಕೈಗೊಂಡಿಲ್ಲ ನನ್ನ ಹೆಸರು ಕಾಳಿನಲ್ಲ ಬಾರೆ ಕತೆ ನೋಡೇ ಬಿಡು ಅಪ್ಪ ನಾನು ನೋಡೇ ಬಿಡ್ತೀನಿ ಬಾರೆ ನನಗೆ ಅಯ್ಯಯ್ಯ ಇದ್ ಬೇರೆ ಕೇಳ ಮಾಡ್ಲಿಲ್ಲ ಅಂದ್ರೆ ನೋಡು ಅಲ್ಲೋಡ್ಲಾ ನಂಗೆ ಯಾಕೋ ಏಳು ಸುರು ಬರ್ತದಕ್ಕಲ್ಲ ಹೊಸಿ ಸೈಕಲ್ ನಿಲ್ಸು ನಾಗಿ ಹೊಸಿ ನೀರ್ ತತ್ತ ಏನ್ರಿ ನಿಮ್ದು ಹಿಂಗ್ ಬುಸ್ ಕುಟ್ಕೊಂಡು ದನಮ್ಮ ತಗೋ ನೀರ್ ಕುಡಿ ಹಾಳದವಳೆ ಅಲ್ಕಂಡ್ರೆ ಸೀರೆ ಒಳಕಿರೋ ವಿಷಯ ಒಳಕೆ ಇರ್ಬೇಕು ಅದನ್ನ ಬಗ್ ಬೈಲಲ್ಲಿ ಮಾತಾಡಾರಿ ನೋಡಕ್ಕ ಮತ್ತೆ ನನ್ ಸೀರೆ ಹೊರಗೆ ಬರ್ತಾಳೆ ಮೂರ್ನ ಬಿಟ್ಟು ಊರ್ದೆ ನಂದ್ ಬ್ಯಾರೆ ನಿಂದ್ ಬ್ಯಾರೆ ಅಂತಾಳೆ ಕಣ್ ಬಾ ನೀನ್ ನೋಡ್ತೀನಿ ನೀನು ಸೀರೆ ನೋಡು ಊರ್ಕೊಂಡ ನೆಟ್ಟು ಗುಡಾಗೋ ಗುಡಾಗ ಗುಡಾಗ ದಾನ ಮೈದದ ಕುಳ್ಕೊಂಡೆ ಇಲ್ಲಾಂದ್ರೆ ಅಯ್ಯೋ ತಿಂತಿರ್ತಿಂಗ ಅಪ್ಪ ತೋರ್ಸತಾವ ತೋರ್ಸ್ಬೇಡಿ ನಿಮ್ ಪೌರ್ಸವ ಹಿಂಗೆ ಸೀರೆ ಉರ್ಕೊಂಡ್ ಕಿತ್ತಾಡ್ಕೊಳ್ಳೋದೇ ಸುಮ್ಕಿರ್ ನಿಂಗ್ ಗೊತ್ತಿಲ್ಲ ಕಲ್ಕೆತ್ ಕಟ್ಟೆ ಬಸ್ ಇವಳು ನೋಡ್ದ ನಮ್ಮಕ್ಕ ಹೆಂಗ್ ಅರ್ಧವಳೆ ನನ್ ಗಂಡ ನಂಗಿಯ ಇಲ್ಲ ಮತ್ತೆ ಮರ್ಮಕ್ ತಗ್ಲೋ ಮಾತ್ ಹೇಳಿದ್ರೆ ಸುಮ್ಕಿರಕ್ಕಾಯ್ತದ ಅಯ್ಯ ಮರ್ಮಕ್ ತಗ್ಲಂಗ್ ನಾನೇ ನನ್ನಪ್ಪ ಅವ್ಳ ಮೇಲಿದ್ದು ಕೆಳಗಿನ ತೋರ್ಸ್ಕೊಂಡ್ ನಿಂತ್ಕೊಂಡ್ರೆ ನನ್ ನಗ್ದೇ ಇರಕ್ಕಾದತೆ ನೋಡು 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 ಹೆಂಗ್ ಕಿಸಿತಾವಳೆ ಈಗ್ಲೂವೆ ನಂತವಿರೋದು ನಿಂತವಿದ್ದತೆ ಚಿಕ್ಕದು ದೊಡ್ಡದು ಅಂತ ಬೊಗಳ್ತಾಳೆ ನನ್ ಮನ್ಸು ಕೆಂಡಾಗಕ್ಕಿಲ್ವೇ ಸುಮ್ಕಿರೆ ಇವಳು ದೊಡ್ಡದು ಅಂದ್ರೆ ಏನ್ ಚೆಂಡು ಆಯ್ತಿತ್ತೆ ಇಲ್ಲ ಚಿಕ್ಕದು ಅಂದ್ರೆ ಸಂಖ್ಯೆ ಆಯ್ತಿತ್ತೆ ಇದಕ್ಕೆ ಹೋಗ್ಬಿಟ್ಟು ಇಬ್ರು ಕಚಾಡ್ತಿದ್ದೀರಲ್ಲ ಥೂ ನಿಮ್ಮಕ್ಕೆ ಮೂಕನವ ಕೆಲ್ಸ ಮಾಡ್ಕೊಡೋಣ ಅಂದ್ರೆ ಕೈ ಎತ್ತಕ್ಕೂ ಆಯ್ತಿಲ್ಲ ಕೈ ಎತ್ತಕ್ಕೂ ಆಗಲ್ತೆ ಆಗಲ್ತು ಕಣ ಅವ್ನ್ ಕೈ ಸೇದೋಗ ಹಿಂಗ್ ಹೊಡಿಯಕ ಅವ್ನ್ ಕೈಯಾದ್ರೂ ಹೆಂಗ್ ಬಂತು ಅವನೆಲ್ ಹೊಡ್ದ ಹೊಡ್ದಿದ್ರೆ ನಾ ಬಿಡ್ತಿದ್ನಿ ಕುಡ್ಲಿ ತಗೊಂಡಂಗೆ ಕೈ ತರ್ದಾಕ್ಬಿಡ್ತಿದ್ದೆ ಅಷ್ಟೇ ಹಂಗೆ ಮಾಡ್ಬೇಕು ಇವಕ್ಕೆ ಗಂಟ್ಲು ಮಟ್ಟ ಕುಡ್ಕೊಂಡ್ ಬಂದಿದ್ದ ಮೈ ಮೇಲೆ ಜ್ಞಾನನೇ ಇಲ್ಲ ಅಂತೀನಿ ನಂಗೋ ಕ್ವಾಪ್ ಬಂತು ಅದಕ್ಕೆ ಕ್ವಾಪ್ದಿಂದ ಬೈಯೋಕ್ ಹೋದ್ನೆ ಆ ಜ್ಞಾನದಲ್ಲಿ ತಳ್ಬಿಟ್ಟ ಕಣಕ ನೋಡ್ ಒಳ್ಕಲ್ತವ ಬಿದ್ದಿ ಹಂಗ್ ತರ್ಸ್ಕೊಂಡಿವ್ನಿ ಆಮೇಲೆ ನಾ ಬಿದ್ದುದ್ ನೋಡಿ ಅವನ್ಗೆ ಕುಡ್ದಿದ್ ಎಲ್ಲ ಇಳ್ದೋಯ್ತು ದಪ್ಪ ಇಟ್ಕೊಂಡ್ ಕಾಳಿ ಇನ್ಮೇಲೆ ಯಾವತ್ತು ಹಿಂಗ್ ಮಾಡಕ್ಕಿಲ್ಲ ಅಂತ ಆನೆ ಪ್ರಮಾಣ ಮಾಡ್ದ ಕಣಕ ಅವನ ಆಣೆ ಪ್ರಮಾಣಕ್ಕೆ ಬೆಂಕಿ ಹಾಕ ಅದೇಟಪ್ಪ ಮಾಡೋನಮಿ ಈ ಕಿರ್ಕುರ್ ಗಂಡುಗಳೆಲ್ಲ ಇಟಯ್ಯ ಮಕ್ಳು ಮರಿ ಮೇಲೆಲ್ಲ ಆಣೆ ಪ್ರಮಾಣ ಮಾಡ್ತಾವ ಅವ್ನ್ ಮಾತಾಚ್ಕ ನೀನು ನೀನ್ ಹೇಳೋದು ಸರಿ ಕಣವ್ವ ಇವ್ರನ್ನ ಅದರಿಂದ ಆಚೆ ತರೋದ್ ಹೆಂಗೆ ಅಂತ ಹೆಂಗಂದ್ರೆ
ನಾವೇ ಕುಡಿಯಕ್ ಸುರೋಚ್ಕೊಳೋದು. ಅವಾಗ ಈ ಮಾನ್ಗೆಟ್ ನನ್ ಮಕ್ಳು ದಾರಿ ಬರ್ತಾರೆ. ಅಯ್ಯ ನಿನ್ ಮಕ್ಕೆ ಹಂಗೇನಾರ ಮಾಡ್ಗಿಡ್ಬಿಟ್ಟಿರ. ಹಿಂಗೆಯ ನಮ್ಮ ಅವ್ನ ಊರ್ನಾಗ ಒಬ್ಳು ಅವಳ ಗಂಡಂಗ್ ಬಿಡಿ ಚಟ ಬುಡ್ಸಕ್ ಹೋಗಿ ಅವಳೇ ಬಿಡಿ ಸೇದಕ್ ಶುರು ಮಾಡ್ಕೊಂಡ್ಲು. ಆಮೇಲೆ ಏನಾಯ್ತು ಗೊತ್ತೇ? ಏನು? ಅವನ್ ಬಿಡಿ ಚಟ ಬಿಟ್ಟು 2 ವರ್ಷ ಆಯ್ತು. ಈಗ ಇವಳಿಗೆ ದಿನಕ್ಕೆ 2 ಕಟ್ಬೇಕು. ಹಂಗಾಗ್ಬಿಟ್ರೆ ನಿಮ್ ಕತೆ ನೋಡ್ರೆ. ನಾವ್ ಹೆಂಗಸ್ರು ಕುಡಿಯಕ್ ಶುರು ಮಾಡ್ಕೊಂಡ್ಬಿಟ್ರೆ ಮನೆ ಮಕ್ಳು ಉದ್ದಾರ ಆದವೆ. ಹಂಗೆಲ್ಲಾರೋ ಮಾಡ್ಬಿಟ್ಟಿರ ಕಣ್ರವ. ಸುಮ್ಕೆ ಕ್ಯಾಮೆ ನೋಡಿ.